ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ಇಲ್ಲಿ ಏನು ಆನೆ ಸತ್ತೋಗಿದೆ. ಅದು ಇವಾಗ ನಾವು ಮಾತಾಡ್ತಾ ಹಿಂದೆ ಆನೆ ಬಂದರೂ ಆಶ್ಚರ್ಯ ಇಲ್ಲ. 99% ಎಲ್ಲ ಹಾಳಾಗೋಗಿದೆ. ಹೋಗಿಸ್ಕೋಣ ಏನಕ್ಕೆ ಒಬ್ರು ಇಲ್ಲಾಕಿ ಒಬ್ರು ಈ ಕಡೆ ಹಾಕಿ ಹಿಂಗ ಆರಾಮಾಗಿ ಬಂದ್ಬಿಡ್ತದೆ ಆನೆ. ಒಂದ್ ಮರಿ ಬತ್ತ ನೋಡ್ಕೊ ಸುಮ್ಮನೆ ಮಾತಾಡ್ರಿ ಮಾತಾಡ್ಬಿಡ್ರಿ ಒಬ್ರು. ಬನ್ನಿ ಇಷ್ಟು ದಿನ ಕ್ಯಾಂಪ್ಗೆ ನಾನು ಒಬ್ಬನೇ ಹೋಗ್ತಾ ಇದ್ದೆ. ಇವತ್ತು ನನ್ನ ಜೊತೆ ನಮ್ಮ ಹುಡುಗರಿದ್ದಾರೆ. ನಾವು ನೋಡ್ಬೇಕು ಆನೆನ ಅಂತ ಹೇಳಿದ್ರು. ಇವತ್ತು ಇವ್ರಿಗೆ ತೋರಿಸ್ತೀವಿ ಆನೆನ. ಧೈರ್ಯವಾಗಿದ್ದಾರೆ ತಾನೆ? ಪಕ್ಕ 100%. ಸೊ ಈ ರೂಟ್ ಸ್ವಲ್ಪ ತುಂಬ ಡೇಂಜರಸ್ಸು, ಹುಷಾರಾಗಿ ಹೋಗಬೇಕು. ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಈ ವಿಡಿಯೋ. ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಬನ್ನಿ ಹೋಗೋಣ. ಇಬ್ನಿ ಬೆಳಿತಿರುತ್ತೆ. 6 ಗಂಟೆಗೂ ಮುಂಚೆನೆ ಕತ್ಲೆ ಆಗೋಗುತ್ತೆ. ಇವತ್ತು ಏನು ಪ್ರಾಬ್ಲಮ್ ಅಂದರೆ ಎಲ್ಲರೂ ಹೊರಟೋಗಿದ್ದಾರೆ. ರೂಟ್ ಸರಿಯಾಗಿ ಗೊತ್ತಿಲ್ಲ. ನಾನು ಬಂದಿರೋದು ಒಂದು 2 ಸಲ. ಈ ಕತ್ಲಲ್ಲಿ ರೂಟ್ ಎಲ್ಲಿ ಅನ್ನೋದೇ ಮರ್ತೋಗಿದೆ. ಅದು ಆನೆ ಎಲ್ಲಿ ನಿಂತಿದೆಯೋ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದೀವಿ. ಬನ್ನಿ ಹಾಗೆ ಬನ್ನಿ. ಇದಲ್ಲ ದಾರಿ. ಅವತ್ತು ನಾವು ಇಲ್ಲೇ ಇಲ್ಲ ಇದಲ್ಲ. ಮೇಲ್ಗಡೆ ಯಾವ್ದಾರು ಲೆಫ್ಟಿಗೆ ಕಟ್ಟಾಯ್ತಾ ಅಲ್ಲಿ? ಆ ಕಡೆ ಒಂದು ದಾರಿ ಕಟ್ಟಾಯ್ತು. ಒಟ್ಲಿ ದಾರಿ ತಪ್ಪುಟ್ಟೋ ಗೈಸ್. ಈ ದಾಟಿ ಹತ್ತಗೋಬೇಕಾ? ಇಲ್ಲಿ ಯಾವ್ದು ದಾರಿ ಇತ್ತು. ಆನೆ ನಾವು ಹುಡುಕಿದ್ದ ಇಲ್ಲ, ಆನೆ ನಮ್ಮನ್ನು ಹುಡುಕಿದ್ದಪ್ಪ. ಇರಿಲಿ ಆ ಕಡೆಗೆ ಹಾಕಿಲ್ಲ. ಆ ಕಡೆಗೆ ಯಾಕೋ ನಮ್ನ ಯಾಮಾರಿಸ್ತಾವ್ರಲ್ಲ ನಮ್ನ. ಇಲ್ಲ ಸತ್ಯವಾಗ್ಲೂ ಮಿಸ್ ಆಗ್ಬಿಟ್ಟದ. ಮಾಮೂಲಿ ಉದ್ದಕ್ಕೆ ಹೋಯ್ತಲ್ಲ ಬಟ್ಟೆ ಕೊಡು. ನಿಮ್ ಕೈಲೇ ಕೊಟ್ಟ ಒಂದಿಲ್ಲ ಅದೇ ಕೊಡು ಇದ್ದ ಬ್ಯಾಗ್ ಒಳಗದ. ದಾರಿ ಮಿಸ್ ಆಗೋಯ್ತು ಗಾಯ್ಸ್. ಬನ್ನಿ ಇಲ್ಲ ಆನೆ ಎಲ್ಲಿಗಲ್ಲ ನೋಡ್ಕೊ ಬನ್ನಿ. ಸ್ವಲ್ಪ ಮಿಸ್ ಆಗ್ಬಿಡ್ತು ರೂಟ್. ಹೋಗ್ತಾ ಇದೀವಿ ಗಾಯ್ಸ್. ರೂಟ್ ತಪ್ಪಿಟ್ಟಿದ್ದೀವಿ. ಕಂಪ್ಲೀಟ್ಲಿ ಬ್ಲ್ಯಾಕ್. ಬನ್ನಿ ಇಲ್ಲಿದು ಹೈಟ್ ಬೇರೆ ಆಗೋಯ್ತಲ್ಲಪ್ಪ ಜೋಳ. ಆಲ್ರೆಡಿ ಬಂದ್ಬಿಟ್ಟದೆ ಅಲ್ಲಿ ಆನೆ ಬಂದ್ಬಿಟ್ಟದೆ. ಸಿಕ್ತು ಬನ್ನಿ ಕೊನೆಗೂ ಸಿಕ್ತು. ಬಂದ್ಬಿಟ್ಟಿತಾ? 4 ನಡೆ ಇಲ್ಲೇಣ ಈಗ್ಲ ಓಡ್ಸಕ್ ಹೋಗಿಲ್ವಾ? ಎಲ್ಲಿ ಬಂದ್ಬಿಟ್ಟಿದ್ದವಣ ಇವಾಗ. ಈಗ ಆಲ್ರೆಡಿ ಬಂದ್ ಮೇಯ್ತಿದ್ದ. ಬರ್ರಿ ಅಣ್ಣ ಬಂದ್ಬಿಟ್ಟಿದೆ ಅಂತ ಜಲ್ದಿ ಬಣ್ಣ. 3 ಕಾಲ್ನಡೆ ಬಂದ್ ಮೇಯ್ತಿದ್ದ ಅಂತ ಹೊಲದಲ್ಲಿ ಕಳಸೂರು ಇಲ್ಲಿ ಇರೋರು ಇಬ್ರು. ಸ್ವಲ್ಪ ಜಲ್ದಿ ಬನ್ನಿ. ಬರ್ರಿ ಏನ್ ಬಸ್ರು ಬರ್ತಾನೆ ಅಣ್ಣ 10 ನಿಮಿಷಕ್ಕೆ. ನಾವೇ ಅರ್ಧ ಗಂಟೆ ಕಟ್ಕೊಂಡವಿ. ಕಟ್ಟಾಯ್ತು. ಅಯ್ಯೋ ಫೋನು ಕಟ್ಟಾಗೋಯ್ತು. ಓಡಿರಾ ನೀನ್ ಮುಂದಕ್ಕೆ ನೋಡ್ಕೊಂಡ್ ನಡೆ ಪ್ರದೀಪ್. ಮುಂದಕ್ಕೆ 3 ಕಾಲ್ ನಡೆ ಮತ್ತೆ. ಈಗ ಅಪ್ಲೇ ಇರ್ತವೆ, ಹೋಗ್ಬೇಡಿ. ರೈಟಿಗೆ ನೋಡ್ಕೊಳ್ಳಿ. ನಾನೇ ನೋಡ್ದೆ. ರೈಟ್ ಹಾಕು. ನೋಡಿ ಇಲ್ಲೂ ಸೌಂಡ್ ಐತೆ ನೋಡಿ. ಅಣ್ಣ ನಿನ್ ಇಲ್ಲಾಕ ಒಬ್ರು ಇಲ್ಲಾಕಿ ಒಬ್ರು ಈ ಕಡೆ ಹಾಕಿ.
ರೈಟ್ ಕಾಕು, ಫುಲ್ಲು ರೈಟ್ ಕಾಕ ಎಲ್ಲ ನೋಡ್ಕ. ಇಲ್ಲಿ ಪಟಾರ ಅಂತ ಇಲ್ಲ ನೋಡಿಲಿ ಇವಾಗ ಏ. ಇಲ್ಲಿ ನೋಡಿಲಿ ಇವಾಗ ಮುರ್ಕೋಗಿರೋದು ಇದೆಲ್ಲ. ಇದೆಲ್ಲ ನೋಡಿಲಿ ಇದೆಲ್ಲ ಈಗ ಮುರ್ಕೋಗಿರೋದು ಬಂದು. ಇರ ಲೆಫ್ಟ್ ಕಾಕಿಲ್ಲ, ಲೆಫ್ಟ್ ರೈಟ್ ಕಾಕ್, ರೈಟ್ ಕಾಕ್. ಅದ್ ನೋಡಿ ಈ ಕಡೆ ಬಂದ್ಬಿಟ್ಟು ಅದು ನೋಡ್ಕೊಡ್ರಪ್ಪ ಫಸ್ಟು. ರೈಟ್ ಕಾಕಾಗಿ ಹಾ ಇನ್ನೊಂಚೂರು ರೈಟ್. ಸೌಂಡ್ ಮಾಡ್ತು. ಇಲ್ಲ ಇಲ್ಲ ಈ ಕಡೆ ಸೌಂಡ್ ಮಾಡ್ತದೆ. ಇರು ನೋಡಿಲ್ಲ ಮುಂದ್ಗಡೆ ಹೋಗಿದ್ದು. ಅದೇ ಆನೆ ಅಲ್ಲ, ಅದೇ ಬನ್ನಿ. ಇವಾಗ ಹೋಯ್ತು ಅದು, ನಾವು ಬರದೇ ಹೋಗಿದ್ರೆ ಅದು ಹೊಲದಲ್ಲಿ ಇರೋದು. ಇವಾಗ ಕರೆಕ್ಟಾಗಿ ಟಾರ್ಚ್ ಹಾಕಿದ ತಕ್ಷಣ ನನ್ನ ಎದುರಿಗೆ ಐತೆ ಆನೆ. ನೋಡಿ ಇಲ್ಲಿ ಇವಾಗ ಹೋಗಿರೋದು ಇದು. ಆನೆ ಇವಾಗ ಜಸ್ಟ್ ಇಲ್ಲಿ ಬರ್ತಾ ಇತ್ತು, ನಮ್ಮನ್ನ ನೋಡ್ಬಿಟ್ಟು ವಾಪಸ್ ಹೋಗಿದೆ. ಇವಾಗ ನಾವು ಟ್ರೀ ಹೌಸ್ ಮೇಲ್ಗಡೆ ಇರೋಣ ಬನ್ನಿ. ಓಕೆ ನೋಡ್ರಿ, ಫೈನಲಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಇದ್ದೀವಿ. ಇವಾಗ ತಿನ್ನೋದಕ್ಕೆ ಮ್ಯಾಗಿ ಮಾಡಬೇಕು. ಲಾಸ್ಟ್ ನೆನ್ನೆ ನೋಡಿದ್ರಲ್ಲ, ಮ್ಯಾಗಿ ತರೋದನ್ನೇ ಮರ್ತ್ಬಿಟ್ಟಿದ್ವಿ. ಅದಕ್ಕೆ ಇವತ್ತು ಮ್ಯಾಗಿ ಮಾಡಲೇಬೇಕು ಅಂದ್ಬಿಟ್ಟು ತಂದಿದ್ದೀವಿ. ಈರುಳ್ಳಿ ಆಗ್ತಿದೆ ಸರಿ ಕಾರಣ, ಆಯ್ತು ಒಪ್ಕೋತೀನಿ. ಇದನ್ನ ಅಂದ್ರೆ ಇದಕ್ಕೆ ಮಾಮೂಲಿ ಇದನ್ನೇ ಏನ್ ಮಾಡಿಲ್ವಲ್ಲ ಗ್ಯಾಸ್. ರೆಸಿಪಿ ನೋಡಿ ಕಲ್ತ್ಕೊಳ್ಳಿ. ಈಗ ನಾವು ಸುಮಾರು ಒಂದು 100 ಅಡಿ ಮೇಲಿಲ್ವಾ? ಅಲೋ 100 ಅಡಿ ಲೋ ಜಾಗಿಗೆ ಇದ್ಕಪ್ಪ ಕಟ್ಗಿಟ್ಟೆ ಬಂದು ಸೊಂಡ್ಗಿಂಗ್ ಹಿಂಗ್ ಬಡ್ದದ್ ನನಗೆ. ಸ್ವಲ್ಪ ಇಲ್ಲಿ ಕೊಡೆಯಲ್ಲಿ ಲೈಟ್ ಹಾಕಿ ನೋಡ್ತೀನಿ. ನೋಡ್ರಿ ನಮ್ಮ ಊಟಕ್ಕೆ ಇವತ್ತು ಮ್ಯಾಗಿ ಮಾಡ್ತಾ ಇದೀವಿ. ಮ್ಯಾಗಿ ರೆಡಿ ಆಗ್ತಾ ಇದೆ ಇಲ್ಲಿ. ಕೊತ್ತ ಕುದಿಯುತ್ತಿದೆ. ಈ ತರ ಅಡಿಗೆ ಮಾಡ್ಕೊತಿದ್ವಿ. ಮಾಡಿರ್ನಿಲ್ಲ ನಾವು ಯಾವಾಗ್ಲೂ ಈ ತರ. ನಾನೇ ತುಂಬಾ ಸಲ ಮಾಡವಿ. ಟ್ರೀ ಹೌಸ್ ಮೇಲ್ಗಡೆ ಮಾಡಿಲ್ಲ. ಟ್ರೀ ಹೌಸ್ ಮೇಲ್ಗಡೆ ನಾವು ಅಡಿಗೆನ ಮಾಡಿರ್ಲಿಲ್ಲ. ಜನ ಚೇಂಜ್ ಕೇಳ್ತಿದ್ರಲ್ಲಣ್ಣ, ಚೇಂಜ್. 9:30 ಆಯ್ತು ನೋಡೋಣ. ಇಲ್ಲ ಇನ್ನು 8:30 ಆಗಿರ ಕೂತಾನೆ. 9:20. ಬಿಗ್ ಬಾಸ್ ನೋಡ್ಬೇಕು ನಾನು. ಬಿಗ್ ಬಾಸ್ ಜನ ಅದು ನೋಡಿ ಯಾವ ತರ ಇದು. ಕೆಳಗಡೆ ಆನೆ ಹೋದ್ರು ನನಗೆ ಆ ಚಿಂತೆ ಇಲ್ಲ. ನಾನು ಬಿಗ್ ಬಾಸ್ ನೋಡ್ಬೇಕು. ಯಾವ ಇವೆಲ್ಲ ಮುದ್ದೆ ತಿಂತೀರ, ನನಗೆ ಬೇಕು ಅನಿಸ್ತಾ ಇದೆ. ಎರಡು ಅಣ್ಣ ಮ್ಯಾಲ್ ಕೊಯ್ತವೆ. ಲೈಟ್ ಹಾಕಂಬ ಇವಾಗ. ಮೂರ್ ಬಂದು 3 ಆನೆ ಬರ್ತವೆ ಟೋಟಲ್. ಬಂದೈತ್ ಮ್ಯಾಲ್ಕ್ ಬತ್ತಲ್ಲಿ. ಅಲ್ಲಿ ಏರ್ತದೆ ನೋಡಿ. ಇಲ್ಲ 3 ಆನೆ 2 ದೊಡ್ಡ ಆನೆ 1 ಮರಿ ಆನೆ. ಎಷ್ಟು ನೀರಿದ್ರು ಹೆಂಗ್ ಆರಾಮಾಗಿ ಬಂದ್ಬಿಡ್ತದೆ ಆನೆ. ಒಂದ್ ಮರಿ ಬತ್ತ ನೋಡ್ಪ, ಸುಮ್ಮನೆ ಮಾತಾಡ್ರಿ. ಮಾತಾಡ್ರ ಒಬ್ರು. ಎದುರುಗಡೆ ನೋಡಿ ಇಲ್ಲ 3ನೇ ಸಲ ಬಂದಿರೋದು ಇದು. ಹೊರಗಡೆ ಹೋಗ್ತೈತೆ. ಒಂದಿ ಅನ್ನೋದು ಕಣಕ್ಕೆ ಬಿಡ. ಒಂದೇ ಸಲ ಬಂದಿರೋದು. ಹೋಯ್ತೆ ಮ್ಯಾಲ್ಕ್ ಹೋಯ್ತದೆ. ಮ್ಯಾಲ್ಕೆ ಬರ್ತದೆ. ಮ್ಯಾಲ್ಕೆ ಹೋಯ್ತದೆ. ಸುಮಾರು ಒಂದು ಅರ್ಧ ಗಂಟೆ ಹಿಂದಿತ್ತಲ್ ಮನೆ ಇದು. ಅಣ್ಣ ಕಲ್ಲು ಬೀಸ್ತಾನೆ. ಹಾಕಿ ಹೆಂಗ್ ಹೋಯ್ತೈತೆ ನೋಡಿ. ಹೆಂಗ್ ಹೋಗ್ತೈತೆ ನೋಡೋಣ ಅದು. ಅರ್ಧ ಗಂಟೆಯಿಂದ ನಿಂತಿರೋದು ಇದು. ನೋಡಿದ್ರಪ್ಪ ಆನೆ. ನೋಡಿ ನಮ್ಗೆ ಬೇಜಾರಾಗ್ಬಿಡ್ತು ಆನೆ ನೋಡಿ. ಟೈಮ್ ಇವಾಗ 5:30 ಆಗಿದೆ. ಇವಾಗ ಹೋಗ್ತಾ ಇದೀವಿ ಮನೆಗೆ. ಡೇ 2 ಅಲ್ಲಿ ಆನೆ ಬರೋ ದಾರಿಲಿ ಇದೀವಿ. ಇವಾಗ ನಮ್ಮ ಕ್ಯಾಂಪು ಅವತ್ತು ನಾವು ಲಾಸ್ಟ್ ಟೈಮ್ ಇದ್ವಲ್ಲ ಟ್ರೀ ಹೌಸು, ಆ ಟ್ರೀ ಹೌಸಲ್ಲಿ ಇರಲ್ಲ ಇವತ್ತು ಬೇರೆ ಟ್ರೀ ಹೌಸಲ್ಲಿ ಇರ್ತೀವಿ. ಓಕೆ ಬನ್ನಿ ಹೋಗೋಣ. ಕೆಲವರು ಆನೆನ ನೋಡಿದ್ರೆ ಓಡೋಗ್ತಾರೆ, ಇನ್ನು ಕೆಲವರು ಆನೆ ಹತ್ರನೇ ಹೋಗಲ್ಲ. ಸೊ ಆದರೆ ನಮ್ಮ ಪ್ರದಿ ಇದನ್ನಲ್ಲ, ಪ್ರದಿ ಇರು ಹೇಳ್ತಾನೆ, ಬಿಲ್ಡಪ್ ಕೊಡ್ತಾನೆ ನಿಂಗೆ. ಪ್ರದಿ ಇದನ್ನಲ್ಲ,
ಸೊ ಅವರು ಎಷ್ಟು ಧೈರ್ಯವಂತ ಅಂದರೆ ಆನೆ ಬರಲಿ ಓಡೋಗಲ್ಲ ತಾನೇ, ಆನೆ ಬರಲಿ ಓಡೋಗಲ್ಲ. ಅದು ಈ ಬೆಟ್ ಬರ್ಬೇಕು, ಈ ಬೆಟ್ ಬರಬಾರ್ದು. ಗೈಸ್ ಚಳಿ, ಸ್ವಲ್ಪ ಚಳಿಗೆ ಅದು ಈ ಬೆರಳುಗಳು ಬರ್ತಾ ಇಲ್ಲ. ಚಳಿ ಆಗ್ಲಿ ಏನೇ ಆಗ್ಲಿ ಈ ಬೆಟ್ ಬರಬಾರ್ದು. ನೋಡಿ ಈ ಬೆಟ್ ಬಂದ್ರೆ ಓಕೆ, ನೋಡಿ ಈ ಬೆಟ್ ಬಂದ್ರೆ ಬೇರೆ ತರ. ಮೂರ್ ಆನೆ ಬಂದು ಅಲ್ಲಿ ಮೇಯ್ತಾ ಇದ್ರೆ ಎಷ್ಟು ಹಾನಿ ಆಗುತ್ತೆ. ಸೊ ಇವರು ಓಡಿಸ್ತಿರೋದೇ ಸದ್ದು ಮಾಡ್ತಾ ಇದ್ರು, ಅದ್ರ ಪಾಡ್ಗೆ ಅವು ಮೇಯ್ಕೊಂಡು ಅವು ಹೊಟ್ಟೆ ತುಂಬಿದ ಮೇಲೆ ಹೋಗ್ತಾ ಇದ್ವು. 100ರಲ್ಲಿ 90 ಭಾಗ ಹಾಳಾಗಿದೆ, ಇನ್ನು 10 ಭಾಗನೂ ಇಲ್ಲ, 99% ಎಲ್ಲ ಹಾಳಾಗೋಗಿದೆ. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಆನೆ ಬರೋದಾರಿಲ್ಲ ನಾವು ಮತ್ತೆ ಇಲ್ಲಿನ ರೈತರು ಎಲ್ಲರೂ ಕಾವಲು ಕಾಯ್ಕೊಂಡಿದ್ದೀವಿ. ಇಲ್ಲಿನ ರೈತರಿಗೆ ಒಂದಿನ ಸರಿಯಾಗಿ ನಿದ್ದೆ ಇಲ್ಲ. ಬೆಳಿಗ್ಗೆ ಪೂರ್ತಿ ಬೆಳಗ್ಗೆಯಿಂದ ಸಂಜೆ ತನಕನೂ ಕೆಲಸ ಮಾಡ್ತಾರೆ. ಸಂಜೆ ನೈಟ್ ಆದರೂ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದರೆ ನೈಟು ಈ ಆನೆಗಳ ಕಾಟ, ಕಾಡು ಪ್ರಾಣಿಗಳ ಹಾವಳಿ. ಇಲ್ಲಿನ ರೈತರು ಮಳೆಗಳನ್ನೇ ನಂಬ್ಕೊಂಡು ಹಾಕ್ತಾರೆ ಬೆಳೆಗಳನ್ನು. ಸೊ ಮಳೆ ಇಲ್ಲ ಅಂದರೂ ಬೆಳೆ ಇಲ್ಲ, ಮಳೆ ಊದು ಬೆಳೆ ಬಂದರೂ ಇಲ್ಲಿ ಕಾಡು ಪ್ರಾಣಿಗಳು ಅದನ್ನು ತಿನ್ಕೊಂಡು ಹೋಗ್ತವೆ. ಸೊ ಇಲ್ಲಿ ಎಲ್ಲ ಥರ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿ ಕೊನೆಗೆ ಅಷ್ಟು ಇಷ್ಟು ಸಿಕ್ಕಿದ್ರೆ ಅವ್ರಿಗೆ ಅದೇ ಆ ವರ್ಷದ ಆದಾಯ. 2500 ರೂಪಾಯಿ ಇದ್ದದ್ದು ಮೆಕ್ಕೆಜೋಳ ಇವಾಗ 1700 1800 ಬಂದಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ಕಡಿಮೆ ಬೆಲೆಗೆ ಮಾರಿದ್ರೆ ಏನು ಸಿಕ್ಕುತ್ತೆ ನಮ್ಮ ರೈತರಿಗೆ? ಇವಾಗ ಏನು ಬೆಳಗಾವಿಯಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡಿದ್ರು, ಅದೇ ಥರ ಮೆಕ್ಕೆಜೋಳಕ್ಕೂ ಒಂದು ರೈಟ್ ನಿಗದಿ ಆಗಲೇಬೇಕು. ಜೈಲಿಗೆ ನಾವು ರೈತರಿಗೆ ಬೆಳೆ ಹಾಳಾಯ್ತದೆ. ಈ ಅಯೋಗ್ಯರಿಗೆ ಅಷ್ಟು ಗೊತ್ತಿಲ್ವಾ? ರೈತರ ಮನ ಎಂಟಿನ ಮುಂಡಾರ, ರೈತರು ಬೀದಿಗೆ ಪಾಲು ಬರೋರು. ಏನು ಬೆಳಗಾವಿ ಮಾದರಿಯಲ್ಲಿ ಏನು ಹೋರಾಟ ನಡೀತದೆ, ಅದಕ್ಕಿಂತ ಉಗ್ರವಾಗಿ ಹೋರಾಟ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಳ್ಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ. ಆಗ್ಲಿ ಬರದೆ ಇರ್ಲಿ, ಅವರು ನೋಡೋಣ ಹೆಂಗ್ ಬರಲ್ಲ ಅಂತ ನಾವು ನೋಡೋಣ. ಈಗ ಇವರು ಓಕೆ ನೋಡ್ರಿ, ನಾವು ಚಾಮರಾಜನಗರದ ಜಿಲ್ಲಾ ಕಚೇರಿಯಲ್ಲಿ ಇದ್ದೀವಿ. ಇವಾಗ ಏನು ನಾವು ಹೋರಾಟ ಮಾಡಿದ್ವಿ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು, ಮೆಕ್ಕೆಜೋಳದ ರೇಟ್ ಏನು ಬಿದ್ದೋಗಿದೆ, ಮತ್ತೆ ಕಬ್ಬಿನ ಬೆಳೆ ಆಗಿರ್ಬೋದು, ಭತ್ತದ ಬೆಳೆ ಆಗಿರ್ಬೋದು, ಕಾಡು ಪ್ರಾಣಿಗಳ ಹಾವಳಿ ಆಗಿರ್ಬೋದು, ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಇಲ್ಲಿ ಹೋರಾಟ ಮಾಡ್ತಿರೋದು. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಅದಕ್ಕೊಂದು ಪರಿಹಾರ ಅಥವಾ ಸೂಕ್ತ ಏನು ನಾವು ಕ್ರಮ ತಗೋಬೋದು, ಅವರು ಅದನ್ನ ಹೇಳ್ಬೇಕು, ತಿಳಿಸ್ಬೇಕು, ಮಾಡ್ತೀವಿ ಅನ್ನೋ ಭರವಸೆ ಎಲ್ಲ ಕೆಲಸನ ಮಾಡಿ ತೋರಿಸ್ಬೇಕು. ರೈತ ದೇಶ ಕಟ್ಟಲು ನೀವು ಸಿದ್ಧರಾಗಿರಿ. ಈ ಮೂಲಕ ನಾವು ಸರ್ಕಾರಕ್ಕೂ ಇದನ್ನೇ ಮನವಿ ಮಾಡ್ತೀವಿ, ದಯವಿಟ್ಟು ಇದನ್ನೆಲ್ಲ ತೋರಿಸಿದ್ದೀವಿ ನಾವು ಎಷ್ಟು ಕಷ್ಟಪಟ್ಟು ರೈತರು ಮೆಕ್ಕೆಜೋಳನ ಬೆಳೀತಾರೆ ಅಂದ್ಬಿಟ್ಟು ಈ ಕಳೆದ ಒಂದು ವಾರದಿಂದನೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಮೆಕ್ಕೆಜೋಳಕ್ಕೆ ಒಂದು ನಿಗದಿತ ಬೆಲೆ ಆಗಲೇಬೇಕು. ಇವಾಗ ಏನು 1700 800 2500 ನಿಗದಿ ಆಗಲೇಬೇಕು, ಅಷ್ಟಕ್ಕೆ ತಗೊಳ್ಳೇಬೇಕು. ಇಲ್ಲಿ ಏನು ನಾವು ಡೈಲಿ ಆನೆ ಕ್ಯಾಂಪು, ಆನೆ ತೋರಿಸೋದಂತೆ ಬರೀ ಇಲ್ಲಿ ನಾನು ನಿಮಗೆ ಆನೆ ತೋರಿಸೋದಲ್ಲ, ನೀವು ಆನೆ ನೋಡ್ಕೊಂಡು ಎಂಜಾಯ್ ಮಾಡೋದಲ್ಲ. ಇಲ್ಲಿ ನೀವು ರೈತರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ರೈತರು ಎಷ್ಟು ಶ್ರಮ ಪಡ್ತಿದ್ದಾರೆ ಅನ್ನೋದನ್ನು ತೋರಿಸೋದಷ್ಟೇ ನಮ್ಮ ಉದ್ದೇಶ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಹಿಂದೆನೇ ಇಷ್ಟೇ ಇದೇ ಬಾರ್ಡ್ರು, ಹಿಂದೆಯಿಂದನ ಇವಾಗ ನಾವು ಮಾತಾಡ್ತಾ ಹಿಂದೆ ಆನೆ ಬಂದರೂ ಆಶ್ಚರ್ಯ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ ಆನೆ. ಇನ್ನೂ ತುಂಬ ಜನ ಅನ್ಕೋತಾರೆ ನೀವು ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮಿಂದ ಏನು ಉಪಯೋಗ ಇಲ್ಲಿನ ರೈತರಿಗೆ ಅಂತ. ನಾನು ಹೋಗೋ ಪ್ರತಿ ಹಳ್ಳಿಗಳಿಗೂ ಅಲ್ಲಿ ಆ ರೈತರ ಸಮಸ್ಯೆನ ಕೇಳ್ತೀನಿ. ಅದು ಆ ತಕ್ಷಣಕ್ಕೆ ಆಗೋವಂಥ ಪರಿಹಾರ ಅಲ್ಲ. ಸೊ ಕೇಳ್ತಾ ಇದ್ದೀನಿ, ಇವಾಗ ಕಲೆ ಆಗ್ತಾ ಇದ್ದೀನಿ ಯಾವ ಊರುಗಳಲ್ಲಿ ಏನೇನು ಸಮಸ್ಯೆಗಳಿದೆ ಏನು ಅಂತ. ಸೊ ಇದಕ್ಕೆಲ್ಲ ಪರಿಹಾರ ಕೊಡ್ತೀವಿ, ಯಾವಾಗ ತಕ್ಕ ಸಮಯ ಬರಬೇಕು. ಹಾಗಾಗಿ ಒಳ್ಳೆ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆ ಸಮಯ ಬಂದೇ ಬರುತ್ತೆ, ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡಿಸ್ತೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅವತಾರ್ ಸಿಮ್ನಿಂದ ಏನು ರೈತರಿಗೆ ಲಾಭ ಅಂತ ಲಾಭ ಅಲ್ಲ ಗೈಸ್. ಇಲ್ಲಿ ನಮ್ಮ ಲಾಭಕ್ಕೋ ಅಥವಾ ಇನ್ನೇನು ನನ್ನ ಲಾಭಕ್ಕೆ ಇಲ್ಲಿ ನನ್ನ ಸ್ವಾರ್ಥಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ನನ್ನಿಂದ ಇಲ್ಲಿನ ರೈತರಿಗೆ ಒಂದು ಸ್ವಲ್ಪ ಎಲ್ಪ್ ಆದರೆ ಅದೇ ನನ್ನ ಸಾರ್ಥಕ. ನಾನು ವೀಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತ ತಿಳ್ಕೊಂಡು ನಾನು ವೀಡಿಯೋ ಮಾಡ್ತಿದ್ದೀನಿ ಹೊರತು ಇದರಲ್ಲಿ ಬೇರೆ ಇನ್ನೇನಿಲ್ಲ. ನಾನು ವೀಡಿಯೋ ಮಾಡೋಗಿದ್ದರೆ ನಾನು ಬೇರೆ ಕಡೆ ಎಲ್ಲೆಲ್ಲೋ ಹೋಗಿ ವೀಡಿಯೋ ಮಾಡೋ ಪ್ಲ್ಯಾನ್ ಇತ್ತು ನನಗೆ. ಆದರೂ ಜೀವದ ಹಂಗನ್ನು ತೊರೆದು ಈ ರಾತ್ರಿಲಿ ಮಧ್ಯರಾತ್ರಿಗೆ ಬಂದು ಇಲ್ಲಿನ ರೈತರ ಜೊತೆ ಇವ್ರ ಜೊತೆ ಕಷ್ಟಪಟ್ಟು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋ ತಿಳ್ಕೊಳ್ಳೋದೊಂದು. ಮತ್ತು ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಶಾಶ್ವತ ಪರಿಹಾರ ಸಿಗಬೇಕು.
ಇಲ್ಲಿ ಏನು ಆನೆ ಸತ್ತೋಗಿದೆ ಅದು ನಮ್ಮ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿರೋ ಬರಗೂರು ಅನ್ನೋ ಒಂದು ಊರಲ್ಲಿ. ಸೊ ಕರೆಂಟಿಗೆ ಸಿಕ್ಕಿ ಆನೆ ತೀರೋಗಿರೋದು. ಸೊ ಈ ಮೂಲಕ ನಮ್ಮ ರೈತರಿಗೆ ಹೇಳೋದು ಅಷ್ಟೇ, ದಯವಿಟ್ಟು ಯಾವುದೇ ಕಾಡು ಪ್ರಾಣಿಗಳಾಗಲಿ ನಿಮ್ಮ ತೋಟಗಳಿಗೆ ಬಂದು ಏನಾದರೂ ತಿಂದ್ಬಿಟ್ಟು ಹೋದಾಗ ಅರಣ್ಯ ಇಲಾಖೆಗೆ ಹೋಗಿ ಹೇಳಿ, ಇಲ್ಲಿ ಈ ಥರ ಪ್ರಾಣಿಗಳು ಬರ್ತಾ ಇದ್ದಾವೆ, ಅದನ್ನು ಕಂಟ್ರೋಲ್ ಮಾಡಿ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ. ಅದು ಬಿಟ್ಟು ಆ ಕಾಡು ಪ್ರಾಣಿಗಳನ್ನು ಈ ಥರ ಕರೆಂಟ್ ಬಿಟ್ಟು ಸಾಯಿಸೋದಾಗ, ಅಂದರೆ ನಿಮ್ಮ ಉದ್ದೇಶ ಸಾಯಿಸೋದು ಅಲ್ಲದೆ ಇರ್ಬೋದು, ಆದರೂ ಹೋಗೋದು ಒಂದು ಪ್ರಾಣಿ ಜೀವ ಅಲ್ವಾ. ಸೊ ಅವಕ್ಕೇನು ತಿನ್ನೋದೊಂದು ಬಿಟ್ಟರೆ ಕಾಡು ಪ್ರಾಣಿಗಳಿಗೆ ಇನ್ನೇನು ಗೊತ್ತು. ದಯವಿಟ್ಟು ಈ ಮೂಲಕ ನಮ್ಮ ಎಲ್ಲ ರೈತರಿಗೂ ಕೇಳ್ಕೊತೀನಿ, ಹೊಲಗಳಿಗೆ ಕರೆಂಟ್ಗಳನ್ನ ಹಾಕಬೇಡಿ. ಸೊ ಅವೇನು ತಿನ್ನೋದೊಂದು ಗೊತ್ತು ಕಾಡು ಪ್ರಾಣಿಗಳಿಗೆ, ಆ ತಿನ್ನೋದಕ್ಕೆ ಬರ್ತವೆ. ಅದು ಬಿಟ್ಟರೆ ಇನ್ನೇನು. ನನಗೆ ನಮ್ಮ ರೈತರು ಎಷ್ಟು ಮುಖ್ಯನೋ ಕಾಡು ಪ್ರಾಣಿಗಳು ಅಷ್ಟೇ ಮುಖ್ಯ. ನಾವು ಇಲ್ಲಿ ಹೋರಾಡ್ತಾ ಇರೋದು ಸಿಸ್ಟಮ್ನ ವಿರುದ್ಧ, ಇಲ್ಲಿ ಆಗ್ತಿರೋ ಅನ್ಯಾಯದ ವಿರುದ್ಧ, ದಬ್ಬಾಳಿಕೆ ಮಾಡ್ತಾ ಇರೋ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ. ಸೊ ಇದರಲ್ಲಿ ಅಮಾಯಕ ಪ್ರಾಣಿಗಳನ್ನು ಬಲಿ ಕೊಡೋದು ಬೇಡ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ರೈತರುಗಳು, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಕಾಡು ಪ್ರಾಣಿಗಳನ್ನು ಕಾಪಾಡೋದು ನಮ್ಮ ಜವಾಬ್ದಾರಿನೂ ಕೂಡ. ಸೊ ಕಾಡನ್ನು ಕಾಪಾಡೋಣ, ಕಾಡು ಪ್ರಾಣಿಗಳನ್ನು ಕಾಪಾಡೋಣ. ಓಕೆ, ಇವಾಗ ನಾವಿದ್ದೀವಿ ನಮ್ಮ ಟ್ರೀ ಹೌಸ್ ಕೆಳಗಡೆ. ಪ್ರತಿಯೊಂದು ಟ್ರೀ ಹೌಸ್ ಕೆಳಗಡೆನೂ ಒಂದೊಂದು ಫೈರ್ ಕ್ಯಾಂಪ್ ಇರುತ್ತೆ, ಮೇಲ್ಗಡೆ ಟ್ರೀ ಹೌಸ್ ಇರುತ್ತೆ, ಅಲ್ಲಲ್ಲಿ ರೈತರುಗಳಿರ್ತವೆ. ನಾವು ಅದರಲ್ಲೇ ಒಂದು ಟ್ರೀ ಹೌಸ್ ಕೆಳಗಡೆ ಕುಂತಿದ್ದೀನಿ. ಇವಾಗ ಆನೆ ಬಂದರೆ ನಮ್ಗೆ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ. ನಾವು ಒಂದು ಗುಡ್ಡದ ಮೇಲ್ಗಡೆ ಇದೊಂಥರ ಒಡ್ಡು, ಅದ್ರ ಮೇಲ್ಗಡೆ ಒಂದು ಮರ ಇದೆ, ಆ ಮರದ ಮೇಲ್ಗಡೆ ಟ್ರೀ ಹೌಸ್ ಇದೆ. ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ. ನಮ್ಮ ರೈತರು ಕೆಲವರು ಅಲ್ಲಲ್ಲಿದ್ದಾರೆ. ಇವಾಗ ನಾವೇನು ಮಾಡ್ತೀವಿ, ಇಲ್ಲಿಂದ ಇನ್ನೊಂದು ಟ್ರೀ ಹೌಸ್, ಅಂದರೆ ಆನೆ ಬರೋ ದಾರಿ ಹತ್ರ ಇನ್ನೊಂದು ಟ್ರೀ ಹೌಸ್ ಇದೆ, ಅಲ್ಲಿಗೆ ಹೋಗ್ತೀವಿ. ಇವತ್ತು ರಾತ್ರಿಗೆ ಊಟ ಎಲ್ಲನೂ ಅಲ್ಲೇ ಮಾಡ್ಕೊಂಡು ತಿನ್ಬೇಕು ನಾವು. ಅದಕ್ಕೂ ಮುಂಚೆ ಆನೆ ಎಲ್ಲಿ ಸೌಂಡ್ ಮಾಡ್ತಾ ಇದೆ, ಅಲ್ಲೋಗಿ ನೋಡೋಣ ಬನ್ನಿ. ನೋಡ್ರಿ, ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಇದ್ದೀವಿ ನಾನು ಪ್ರದಿ. ಸೊ ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಹೊರಗಡೆ ಆನೆ. ಅಲ್ಲಿ ಫೈರ್ ಕ್ಯಾಂಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿದ್ದಾರೆ ನಮ್ಮ ರೈತರು. ನೋಡಿ ಚಂದ್ರನ ಕಣ ಕಾಣಿಸ್ತಾ ಇದೆ. ಸೊ ಅದು ಚಂದ್ರ ಅಲ್ಲ, ಫೈರ್ ಕ್ಯಾಂಪ್. ಇಲ್ಲಿ ನೋಡ್ರಿ, ಒಬ್ಬ ಟ್ರೀ ಹೌಸ್ ಅಲ್ಲಾಡ್ತಾ ಇದೆ. ಇಲ್ಲಿ ಭಯನೇ ಆಗೋಯ್ತು ನನಗೆ. ನಾವಿರೋದು ಚಿಕ್ಕ ಟ್ರೀ ಹೌಸು, ಅಂದರೆ ಮರ ತುಂಬ ಚಿಕ್ಕದು, ಅಲ್ಲಾಡ್ತಾ ಇದೆ ಆ ಕಡೆ ಈ ಕಡೆ. ನನಗೆ ಗಾಳಿ ಬರ್ತಾ ಬಂದ ತಕ್ಷಣ ಭಯನೇ ಆಗೋಯ್ತು. ಟ್ರೀ ಹೌಸ್ ಕಳೆದು ಬೀಳ್ತಾ ಇದ್ದಂತ ನೋಡ್ದವನಿ ನಾನು ಬೇರೆ. ಏನು ಮುರಿದು ಕೆಳಗಡೆಗೆ ಆನೆ ಮೇಲೆ ಬಿದ್ದರೆ ನಾವು ಸೂಪರ್ ಆಗಿರುತ್ತೆ. ಆನೆ ಮೇಲೆ ಕುತ್ಕೊಂಡೈತೀವಿ. ಹೋಗಿಸ್ಕೋಣ ಏನಕ್ಕೆ ಅಲ್ಲಿಗಂತ ಹೋಗಿದ್ಬೇಕೀನಿ ಅವ್ರು ಇರುವಾಗ ಸೊಲೀಸಾಗಿ ಇಳಿಗಿ ಇರ್ತದೆ ನೋಡು. ಅಲ್ಲೆಲ್ಲ ಆಲ್ರೆಡಿ ಈ ವಿಡಿಯೋ ಲೆಂತ್ ಆಗಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ಅಡ್ವೆಂಚರಸ್ ವಿಡಿಯೋ ಜೊತೆ. ಅಲ್ಲಿ ತನಕ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಇನ್ನೊಂದು ಹೊಸ ಅಡ್ವೆಂಚರಸ್ ವಿಡಿಯೋ ಜೊತೆ. ಓಕೆ, ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮ ಅವತಾರ್ ಶಿವ ವ್ಲಾಗ್ ಚಾನಲಲ್ಲಿ ಡೈಲಿ ವ್ಲಾಗ್ ಆಗ್ತಾ ಇರ್ತೀನಿ ಇನ್ಮೇಲೆ. ಸೊ ನೋಡಿ, ಎಂಜಾಯ್ ಮಾಡಿ. ನೀವು ಡೈಲಿ ಇಲ್ಲಿ ಆನೆಗಳು ಬರೋದು ಮತ್ತು ಅಡ್ವೆಂಚರಸ್ ವಿಡಿಯೋಗಳನ್ನೇ ನೋಡಿದ್ದೀರಾ. ಆದರೆ ನಮ್ಮೂರು ಯಾವ ಥರ ಇದೆ, ಇಲ್ಲಿನ ರೈತರುಗಳ ಜೀವನ, ಬೆಳಿಗ್ಗೆ ಆಲ್ಮೋಸ್ಟ್ ನಾನು ತೋರಿಸಿರೋದೆಲ್ಲ ರಾತ್ರಿ ಇದೆ, ಇಲ್ಲಿನ ಬೆಳಿಗ್ಗಿನ ಜೀವನ ಯಾವ ಥರ ಇರುತ್ತೆ, ಸೊ ಅದನ್ನೆಲ್ಲ ನನ್ನ ಡೈಲಿ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಯಾರ್ಯಾರು ನಮ್ಮ ಅವತಾರ್ ಶಿವ ವ್ಲಾಗ್ ಚಾನಲನ್ನು ನೋಡಿಲ್ಲ, ಅಲ್ಲಿಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಡೈಲಿ ವ್ಲಾಗ್ ಅಲ್ಲಿ ಬರುತ್ತೆ. ಓಕೆ, ಬಾಯ್. ನಾವಿರುವ ತಾಣವೇ ಗಂಧದ ಗುಡಿ.